ಆಯ್ತಡ ಆ ಮಹಾನುಭಾವರಿಗೆ ನನಗೆ ಕೆಲವೊಂದು ಪ್ರಶ್ನೆ ಕೇಳ್ತೀನಿ ನೋಡಿ. ಅದೇನು ಸನ್ಮಾನ ಇರೋದಲ್ಲ, ಚಿಕನ್ ಬಿರಿಯಾನಿ ಕಬಾಬು ಇತಿಹಾಸದಲ್ಲಿ ಭಾರಿ ಹಿಂದೂ ಹುಲಿ ಕಬಾಬು ಇತಿಹಾಸ ಊಟ ಮಾಡಿಸಿದೆಯಲ್ಲ, ಸ್ವಯಂ ಘೋಷಿತ ಹಿಂದೂ ಹುಲಿ ಅಲ್ಲ ಎಲ್ಲ ಕಬಾಬು ಚಿಕನ್ ಬಿರಿಯಾನಿ ಯಾವ ಅಲ್ಪಸಂಖ್ಯಾತ ತಿನ್ಸಿದ್ಯಲ್ಲಪ್ಪ. ಅವತ್ತೆಲ್ಲಿ ಹೋಗಿದ್ದಿ? ನಿನ್ನಿತ್ತು JDS ಹೋಗಿದ್ದಲ್ಲ, ನಾಚಿ ಆಗಲಿ ನಿನಗೆ, JDS ಹೋಗಿದ್ದಿಲ್ಲ. ಭಾರಿ ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತಿ ಅಂತ ಹೇಳ್ತೀರ. ನರೇಂದ್ರ ಮೋದಿ ಹೆಸರಿಗೆ ಯೋಗ್ಯತೆ ಇದೆ ನಿನಗೆ? ಅಟಲ್ ಜೀವನ ಸಚಿವ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿದ್ದೆ ಅಂತಲ್ಲ, ನಾಚಿ ಆಗಲಿ ನಿನಗೆ? ನೀನು ಯಾಕೆ BJP ಬಿಟ್ಟೋದೆ? ಅವತ್ತು ನಿನ್ನ ಕಡಿಮೆ ಹೋದ್ ಯಾರು? ನಿನ್ನೆ ಯಡಿಯೂರಪ್ಪ ನಮಗೆಲ್ಲ ಹೇಳಿದ್ರು BJPಗೆ ಬರುವಂತ ಯಡಿಯೂರಪ್ಪರ ಕಾಲಿಡು ಒಳಗಡೆ ಬಂದಾಗ ನಿನಗೆ ಟಿಕೆಟ್ ಕೊಡುತ್ತೆ ಯಾರು? ಬಿಜಾಪುರದಲ್ಲಿ. ಇದೇ ಯಡಿಯೂರಪ್ಪ ಅರ್ಥ ಮಾಡ್ಕೋಬೇಕು, ವಯಸ್ಸಾಗಿದೆ ಅಂತ ಹೇಳ್ತಿಯಲ್ಲ ನೀನು. ಕುಟುಂಬ ರಾಜಕಾರಣಿ ನೀನು. ಸಿದ್ದೇಶ್ವರ ಬ್ಯಾಂಕು ಕಟ್ಟಿದ್ದು ಪೂರ್ವಜರು, ಅಲ್ಲಿ 100 ಈಗಾಗಲೇ ಶತಮಾನೋತ್ಸವ ಆಚರಿಸಿದೆ. ಅಲ್ಲಿ ನಿನ್ನ ಮಗನನ್ನ, ನಿನ್ನ ಧರ್ಮಪತ್ನಿಯನ್ನ, ನಿನ್ನ ಮಕ್ಕಳನ್ನ ನಿರ್ದೇಶಕರು ಮಾಡಿದೆಯಲ್ಲ, ಇದು ನಿನ್ನ ಕುಟುಂಬ ರಾಜಕಾರಣ ಅಲ್ವಾ? ಸರ್ಕಾರಿ ಸಮಾರಂಭಗಳಲ್ಲಿ ನಿನ್ನ ಮಗನ ಕರ್ಕೊಂಡು ಹೋಗಲ್ವಾ? ಅಂದಕ್ಕೆಲ್ಲ ಫೋಟೋಸ್ ಇದೆ. ಇದ್ರ ಜೊತೆಗೆ ನೋಡಿ, ಸರ್ಕಾರಿ ಸಮಾರಂಭದಲ್ಲಿ ಯಾವ ರೀತಿ ಮಕ್ಕಳು ವೈಭವೀಕರಿಸಿದ್ದಾರೆ ಎಲ್ಲ ಫೋಟೋಸ್ ಇದೆ ಸರ್ಕಾರಿ ಸಮಾರಂಭಗಳಲ್ಲಿ. ನೋಡಿ, ಮಗನ ಸರ್ಕಾರಿ ಸಮಾರಂಭಗಳಲ್ಲಿ ಮಗನನ್ನ ಕೂರಿಸಿ ವೈಭವೀಕರಿಸಿದ್ದಾರೆ. ಇದು ಕುಟುಂಬ ರಾಜಕಾರಣ ಅಲ್ವಾ? ಯಡಿಯೂರಪ್ಪನವ್ರ ಕುಟುಂಬ ರಾಜಕಾರಣ ಮಾಡಿಲ್ಲ. ರಾಘವೇಂದ್ರ ಸಿಂಡಿಕೇಟ್ ಸದಸ್ಯರಾಗಿ, ಶಿವಮೊಗ್ಗದ ಶಿಕಾರಿಪುರ ಶಾಸಕರಾಗಿ, ಶಿವಮೊಗ್ಗ ಲೋಕಸಭೆ ಅಲ್ಲಿ ಅಭಿವೃದ್ಧಿ ಮಾಡಿ, ಶಿವಮೊಗ್ಗ ಲೋಕಸಭೆ 3 ಬಾರಿ ಜನ ಗೆಲ್ಸಿದ್ದಾರೆ. ಆದ್ರೆ ನಿನಗೆ ಟಿಕೆಟ್ ಬಿಜಾಪುರದಲ್ಲಿ ಕೊಡದೇ ಇದ್ರೆ ಕೇರಳ ಪುಟ್ಟ ಮಾತಾಗ್ತಿದ್ದೆ. ಆಯ್ತಪ್ಪ ಮಹಾನುಭಾವ, ಮಾತಿದ್ರೆ ವಿಜೇಂದ್ರ ಬಗ್ಗೆ ಹೊಂದಾಣಿಕೆ ರಾಜಕಾರಣ ಹೇಳ್ತೀರಾ? ಬಿಜಾಪುರ ಜಿಲ್ಲೆ ಬಬಲೇಶ್ವರ ಕ್ಷೇತ್ರದಲ್ಲಿ ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ನೀನು ಶಾಸಕರಾಗಿದ್ದೀವಿ ಗೊತ್ತಿಲ್ವಾ? ನಾಚಿ ಆಗಲ್ವಾ? ನನಗೆ ಹಂದಿ ಅಂತ ಹೋಲಿಸ್ತೀಯ? ಆಯ್ತು, ಹಂದಿ ಅಂದ್ರೇನು? ವಿಷ್ಣುವಿನ ಅವತಾರ. ಹಂದಿ ಅಂದ್ರೆ ವಿಷ್ಣುವಿನ ಅವತಾರದಲ್ಲಿ. ಇನ್ನು ಕೆಲವೊಂದ್ಸರಿ ಈ ದೇವರು ಪ್ರಾಣಿಗಳ, ಈ ನಾರಾಯಣ ನಾಯಿಗಂತ ನಿಯತಿ ಇದ್ರೆ, ನಾಯಿಗಿನ ನಿಯತಿ ಯಾರಲ್ಲ. ವಿಷ್ಣುವಿನ ಅವತಾರವೇ ಮತ್ತೊಂದು ವರ, ಹಂದಿ. ನಮ್ಮನ್ನ ದೇವರಿಗೆ ಹೋಲಿಸಿದೀಯ, ನಿನಗೆ ಧನ್ಯವಾದಗಳು. ಬಸವಗೌಡ ಪಾಟೀಲ್ ದೊಡ್ಡ ಮನುಷ್ಯ. ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ, ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಹಳ್ಳಿಗಳಲ್ಲಿ ನಿಮಗೆಲ್ಲ ನೋಡಿ, ಮಾಧ್ಯಮ ಸ್ನೇಹಿತರಿಗೂ ಬೈತಾರೆ, ನಿಮಗೂ ಬೈತಾರೆ. ನಿಮಗೆ ಬಿಟ್ಟಿದಾರೇನು? ಬಿಟ್ಟಿಲ್ಲ, ನಿಮಗೂ ಬಿಟ್ಟಿಲ್ಲ. ಯಾವ ಸ್ವಾಮೀಜಿಗಳು ಧರ್ಮ, ಸಂಸ್ಕೃತಿ, ಪರಂಪರೆ ತಳಾದಿ ಮೇಲೆ ಧರ್ಮವನ್ನು ಇವತ್ತು ಲೋಕ ಕಲ್ಯಾಣಕ್ಕೋಸ್ಕರ ಮಠಾಧೀಶರು ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಂಡು ಅನುಷ್ಠಾನ ಮಾಡ್ತಾರೆ ಅಂತ ಮಠಾಧೀಶರಿಗೆ ಅಪಮಾನ ಮಾಡ್ತೀಯಲ್ಲ, ಪೇಮೆಂಟ್ ಸ್ವಾಮಿಗಳು ಅಂತ ಹೇಳ್ತಿಯಲ್ಲ. ನೀನು ಪೇಮೆಂಟ್ ಗಿರಾಕಿ. ಕಾಂಗ್ರೆಸ್ ಯಾವ ಸಚಿವ ಅವರಿಂದ ಎಷ್ಟು ಪೇಮೆಂಟ್ ಕೊಡ್ತೀನಿ ನಮ್ಮ ಹತ್ರ ಎಲ್ಲ ಮಾಹಿತಿ ಇದೆ. ಹುಷಾರ್, ಹಳ್ಳಿಗಳಲ್ಲಿ ನಿಮಗೆ ಗೊತ್ತಿದೆ ಮಾಧ್ಯಮ ಸ್ನೇಹಿತರಿಗೆ. ಮತ್ತು ಹೊನ್ನಾಳಿ ನಗರದಲ್ಲಿ ಆಶೀರ್ವಾದವನ್ನು ಪಡೆದು ಈ ನಾಡಿನ ಲೋಕ ಕಲ್ಯಾಣಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ, ಮತ್ತು ಈಗ ಪರಮ ಪೂಜ್ಯ ಪ್ರಸನ್ನದ ವಾಲ್ಮೀಕಿ ಸ್ವಾಮೀಜಿ ಆಶೀರ್ವಾದವನ್ನು ಪಡೆದಿದ್ದಾರೆ. ನಮ್ಮೆಲ್ಲ ನಮ್ಮ ಹೊನ್ನಾಳಿ ಮುಖಂಡರು ಮತ್ತು ಹರಿಹರವರೆಲ್ಲ ಮುಖಂಡರು ಒಟ್ಟಾಗಿ ಪ್ರಶೋಧನೆ ಮಾಡಿದ್ವಿ. ನೋಡಿ, ವಿಜಯೇಂದ್ರ ರಿಯಲಿ ಅಂದರೆ ರಾಷ್ಟ್ರೀಯ ನಾಯಕರಿಗೆ ಸೂಚನೆ ಹೋಗಿದ್ದಾರೆ. ಬೆಳಗ್ಗೆ ನಿನ್ನೆ ದಿವಸ ನಮಗೆಲ್ಲ ಹೇಳಿದ್ದು ಬಂದು ಅವ್ರದ ಟಿಪಿನೂ ಫಿಕ್ಸ್ ಆಗಿ ನಿಗದಿಯಾಗಿತ್ತು. ಬೆಳಗ್ಗೆ ಇನ್ನೇನು ಬರೋ ಸಂದರ್ಭದಲ್ಲಿ ಏಳಿಗೆ ವಾಪಸ್ ಹೋಗಿದ್ದಾರೆ. ಇಲ್ಲಿ ರಾಜ್ಯದ ಅಧ್ಯಕ್ಷ ಬದಲಾವಣೆ ಪ್ರಶ್ನೆನೇ ಇಲ್ಲ. ಯಾರು ಏನ್ ಬೇಕಾದ್ರೂ ಹೇಳಿಕೊಳ್ಳಿ. ಅನೇಕ ಬಾರಿ ಸೂರ್ಯಚಂದ್ರ ಎಸ್ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷಗೆ ಮುಂದುವರಿಯೋಕ್ಕೆ ಯಾವ ದುಷ್ಟಶಕ್ತಿಗಳು ನಡೆಯಕ್ಕೆ ಸಾಧ್ಯವೇ ಇಲ್ಲ. ದುಷ್ಟಶಕ್ತಿಗಳು ಏನ್ ಬೇಕಂತ ಹೇಳಿ ನಡೆಯಕ್ಕೆ ಸಾಧ್ಯವೇ ಇಲ್ಲ.